ನಮಸ್ಕಾರ ರೀ ಎಲ್ಲರಿಗೆ ಬೆಂಕಿ ಬೊಮ್ಮಲಾದಿ ಮುತ್ತೆ ಅನ್ಕೊತ ಮತ್ತೆ ಬಂದಿವ್ರಿ ನಾ ಇವತ್ತು ಉಸಳಿ ಪಲ್ಯ ಮಾಡೋದು ನೋಡೋಣ ಬರ್ರಿ. ಉಸಳಿ ಪಲ್ಯ ಮಾಡ್ಬೇಕಾದ್ರೆ ಮೊದಲ ಮಾರ್ಕೆಟ್ನಿಂದ ಉಸಳಿ ತಂದೀನಿ ರೀ. ಅದನ್ನು ಉಸಳಿ ಏನು ಮಾಡ್ತೀನಿ ಅಂದ್ರೆ ಒಂದು ಕಡವಗ್ಯಾಗ ಹಾಕೋತೀನಿ. ಹಾಕೊಂಡು ಒಂದು 10 ರೂಪಾಯಿ ಕೊಟ್ಟು ಉಸಳಿ ತಂದಿದ್ದೆ ರೀ ಒಂದು ಗ್ಲಾಸ್. ಆಮ್ಯಾಗ ಅದ್ರಾಗ ಇಟ್ಟು ನೀರು ಹಾಕಿದೆ. ನೀರು ಹಾಕಿ ಸ್ವಚ್ಛಗೆ ಉಸಳಿ ತೊಳ್ಕೊಂಡ್ರಿ. ಅವರು ತೊಳೆದು ಇಟ್ಟಿರ್ತಾರೆ ಮಾರ್ಕೆಟ್ನಾಗ. ಅಂದರು ಯಾಕಪ್ಪ ಸುಮ್ಮನೆ ಯಾಕೆ ರಿಸ್ಕ್ ಅಂತೇಳಿ ಒಂದಿಟ್ಟು ಉಸಳಿ ಸ್ವಚ್ಛಗೆ ತೊಳ್ಕೊಂಬಿಡಮ್ರಿ. ತೊಳ್ಕೊಂಡು ಏನು ಮಾಡೋದಂದ್ರೆ ಉಸುಳಿ ತೆಗೆದು ಮತ್ತೊಂದು ಇದ್ರಾಗ ಇಟ್ಕೋಬೇಕ್ರಿ. ನೀರೆಲ್ಲ ಜಾನಿಸ್ಬಿಟ್ಟಿನಿ. ಈಗೇನು ಮಾಡೀನಿ ರೀ, ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೀನಿ. ಮತ್ತು ಮೆಣಸಿನಕಾಯಿ ಸಣ್ಣಗೆ ಕಟ್ ಮಾಡಿಟ್ಬಿಟ್ಟಿನಿ. ಬಾಜು ಹಾಕಿನಿ ಕೊತ್ತಂಬರಿ ಅಲ್ಲ ಕರಿಬೇವ ಹಾಕಿನಿ ನೋಡ್ರಿ. ಈಗ ಏನು ಮಾಡಿದೆ, ಒಂದು ಬೋಗಾಣಿ ತೊಗೊಂಡಿನಿ. ಬೋಗಾಣಿಯಾಗ ಒಂದಿಟ್ಟು ಎಣ್ಣೆ ಹಾಕ್ಕೊಂಡು ಅದ್ರಾಗ ಸಾಸ್ಮಿ ಹಾಕಿದೆ. ಸಾಸ್ಮಿ ಜೀರಿಗೆ ಹಾಕ್ಕೊಂಡು ಅಗಳ ಏನು ಕಟ್ ಮಾಡಿ ಇಟ್ಟಿದ್ದಲ್ರಿ ಉದ್ದನ ಮೆಣಸಿನ್ಕಾಯಿ, ಆ ಉದ್ದನ ಮೆಣಸಿನ್ಕಾಯಿ ಇದ್ರಾಗ ಹಾಕಿ ಕರಿಬೇವು ಹಾಕೀನಿ ರೀ. ಕರಿಬೇವು ಹಾಕಿ ಈಗ ಏನು ಮಾಡ್ತೀನಿ, ಗುಲ್ಗುಲಿಟ್ಟು ಮಾಡ್ತೀನಿ. ಗುಲ್ಗುಲಿಟ್ಟು ಮಾಡಿ ಈಗ ನೋಡ್ರಿ ಉಳ್ಳಾಗಡ್ಡಿ ಇವಕ್ಕೆ ಏನು ಅಂತಾರಂದ್ರೆ ಬೇರೆ ಅಂತಾರೆ, ಆಮೇಲೆ ಹೇಳ್ತೇನೆ ರೀ. ಇವಕ್ಕೆ ಉಳ್ಳಾಗಡ್ಡಿ ಈರುಳ್ಳಿನೂ ಅಂತಾರೆ ರೀ. ಇವ್ಕೂರ್ನ ಇದ್ರಾಗ ಹಾಕಿದೆ ರೀ. ಇವಕ್ಕೆ ನೀವು ಬೇರೆ ಹೇಳ್ತಾನೆ ತಂದ್ಕೊಂಡಿರಲ್ಲ. ಇಲ್ರಿ, ಉಳ್ಳಾಗಡ್ಡಿ ಇದ್ರಾಗ ಹಾಕಿ ಈಗ ಅಳಗಾಡ್ಸಾತೀನಿ ರೀ. ಈಗೇನು ಮಾಡಿದೆ ಅಂದ್ರೆ ಸ್ವಲ್ಪ ರುಚಿಗೆ ತಪ್ಪಷ್ಟು ಉಪ್ಪು ಹಾಕ್ಬೇಕ್ರಿ. ಸಸ್ತಾದತ್ತು ಭಾಳ ಹಾಕಬೇಡ್ರಿ, ಈಗ ಹೇಳತ್ತೀನಿ ನಾ. ಮತ್ತು ಆಮ್ಯಾಗ ಅರಿಶಿನ ಪುಡಿ ಹಾಕಿರಿ. ಅರಿಶಿನ ಪುಡಿ ಹಾಕಿ ಉಪ್ಪು ಹಾಕಿ ಎಲ್ಲ ಹಾಕಿಂದ ಇವು ಏನು ಅಗಳೆ ನಾನು ಇದು ಮಾಡಿ ಇಟ್ಟಿದ್ನಲ್ರಿ, ಚಂದಾಗ ನೀರು ಜಾನ್ಸಿದ್ದು ಇವಕ್ಕೂರ್ನ ಏನು ಮಾಡೋದಂದ್ರೆ ಇದ್ರಾಗ ಹಾಕೋದ್ರಿ. ನೀವು ಉಸುಳಿ ಇವಕ್ಕೆ ಮೂಕ್ಣಿ ಕಾಳು ಅಂತಾರ. ಮುಕುಳಿ ಕಾಳು ಅಲ್ರಿ, ಮೂಕ್ಣಿ ಕಾಳು ನೋಡ್ರಿ. ಮೂಕ್ಣಿ ಕಾಳು ಪಲ್ಯ ರೆಡಿ ಆಯಿತು. ಈಗೇನು ಮಾಡೋದ್ರಿ, ಇದನ್ನು ಏನು ಮಾಡ್ಬೇಕಂದ್ರೆ ಶಿಸ್ತು ಒಗ್ಗರಣೆ ಒಳಗೆ ಕೈ ಆಡಿಸ್ಬೇಕು. ಕೈ ಆಡ್ಸಕ್ಕೆ ಒಂದು ಹಿಡಿಕಿ ಹಿಡ್ಕೋರಿ. ಹಿಡಿಕಿಲ್ಲ ಅಂದರೆ ಇಲ್ಲಿ ಕೈ ಸುಡ್ತೈತಿ. ಅದಕ್ಕೆ ಏನು ಮಾಡೋದಂದ್ರೆ ಹಿಡಿಕಿಲೆ ಎಲ್ಲ ಚಂದಾಗ ಅದರೊಳಗೆ ಉಪ್ಪು ಖಾರ ಎಲ್ಲ ಬೇವಂಗೆ ಬೇರ್ತಿಂದ ರೆಡಿ ಆಗ್ತೈತೆ ನೋಡ್ರಿ. ಮಸ್ತ್ ಮಸಾಲ ಮೂಕ್ಣಿ ಕಾಳು ಪಲ್ಯ. ಹಾಗೆ ನೆಕ್ಸ್ಟ್ ಮಾಡೋಣ ರೀ. ಈಗ ನಾವು ಇನ್ನೊಂದು ರೆಸಿಪಿ ಹಿಂಡಿ. ಹಿಂಡಿ ಶೇಂಗಾ ಹಿಂಡಿ ಐತಿ ತಿಂಡಿ ನೋಡ್ರಿ. ಶೇಂಗಾ ಹಿಂಡಿ ಮಾಡೋಣ. ಈಗ ಈ ಶೇಂಗಾ ಹಿಂಡಿ ಮಾಡೋಕೆ ಮೊದಲು ಶೇಂಗಾ ಹುರ್ಕೋಬೇಕು ರೀ. ಶೇಂಗಾ ಹೆಂಗೆ ಹುರ್ಕೋಬೇಕಂದ್ರೆ ಅದ್ರ ಮ್ಯಾಗ ಕೈ ಆಡಿಸಿದ್ರೆ ಏನಾಗಬೇಕು, ಸೊಟ್ಟಿ ಸುಲಿದು ತಳಗೆ ಬೀಳಬೇಕು. ಸೊಟ್ಟಿ ಸುಲಿದು ತಳಗೆ ಬೀಳಂಗೆ ಹಿಂಡ್ಕೊಂಡು ಆಮ್ಯಾಗ ಏನು ಮಾಡ್ಬೇಕು ರೀ, ಒಂದು ಮಿಕ್ಸರ್ ಜಾರ್ನ್ಯಾಗ ಮೊದಲೆಲ್ಲ ಕೂಟ್ತಿದ್ರಿ ರೀ. ಕೂಟಾಕ ಟೈಮ್ ಇಲ್ಲ. ಕೂಟಾಕ ಅದು ಏನು ಒಳ್ಳತ್ತಾರಲ್ಲ, ಒಳ್ಳನೂ ಇಲ್ಲ ನಮ್ಮ ಮನೆಯಾಗ. ಸೊ ಏನು ಮಾಡೋದು, ನಮ್ಮದೊಂದು ಮಿಕ್ಸರ್ ಐತಿ. ಈ ಮಿಕ್ಸರ್ ಒಳಗೆ ಹಾಕೋದು. ಮಿಕ್ಸರ್ ಒಳಗೆ ಹಾಕಿ ಒಂದಿಷ್ಟು ಜೀರಿಗೆ ಹಾಕೋದು ರೀ. ಜೀರಿಗೆ ಒಂದಿಷ್ಟು ಬೇಷಂಗೆ ಹಾಕಿರಿ. ಆ್ಯಕ್ಚುಲಿ ಅದು ಸೊಟ್ಟಿ ಸುಲ್ಕೋಬೇಕು. ಟೈಮ್ ಇಲ್ಲ ನನಗೆ. ಟೈಮ್ ಇಲ್ಲಾರ್ಕೆ ಹಂಗೆ ಹಾಕಿಬಿಟ್ಟಿನಿ. ಸೊಟ್ಟಿ ಒಳಗೂ ಏನೋ ಫೈಬರ್ ಇರ್ತದೆ ತಿಳ್ತಾರೆ. ಅದೇನೋ ಫೈಬರ್ ಇರ್ತದೋ ಪ್ಲ್ಯಾಸ್ಟಿಕ್ ಇರ್ತದೋ ಅವ್ರಿಗೆ ಗೊತ್ತಾ. ಈಗ ನೋಡಿರಿ, ಜೀರಿಗೆ ಅದ್ರಾಗ ಒಂದಿಟ್ಟು ಕೆಂಪು ಖಾರ ಹಾಕೀನಿ ರೀ. ಚಲೋ ಮೆಣಸಿನಕಾಯಿ ಖಾರ ಕುಡಿಸಿದ್ದೆ ರೀ. ಚಲೋ ಮೆಣಸಿನಕಾಯಿ ಖಾರ ಹಾಕಿ ಅದ್ರಾಗಿಟ್ಟು ಉಪ್ಪು ಹಾಕೀನಿ ರೀ. ಉಪ್ಪು ಹಾಕಿ ಈಗ ಏನು ಮಾಡೋದಂದ್ರೆ ಒಂದು ಸ್ವಲ್ಪ ಅದ್ರೊಳಗೆ ಸಕ್ಕರೆ ಹಾಕೀನಿ ರೀ. ಸ್ವಲ್ಪ ಭಾಳ ಹಾಕಬಾರ್ದು. ಭಾಳ ಹಾಕಿದ್ರೆ ಖಾರ ಹೋಗಿ ಸ್ವೀಟ್ ಆಕೈತಿ ನೋಡಿರಿ. ಇವಕ್ಕೆ ಬೆಳ್ಳುಳ್ಳಿ ಏನು ಮಾಡ್ಬೇಕಂದ್ರೆ ಅದ್ರ ತಲೆ ಮ್ಯಾಗ ಒಂದು ಜಜ್ಜಿದ್ರಿ ಅಂದ್ರೆ ಅದ್ರ ಮಕ್ಕಳೆಲ್ಲ ಹೊರಗೆ ಬೀಳ್ತಾವೆ. ಅದ್ರ ಮಕ್ಕಳುಗಳನ್ನ ಆಯ್ದು ಇದ್ರಾಗ ಹಾಕ್ಬೇಕು ರೀ. ಅಂದ್ರೆ ಬೆಳ್ಳುಳ್ಳಿ ಜಜ್ಜಿ ನೋಡಿರಿ ಮಿಕ್ಸರ್ಗೆ ಹಾಕಿಬಿಟ್ಟಿನಿ. ಬೈ ಅಂತ ಹಿಡಿದ್ರಿ ಅಂದ್ರೆ ಚಡಿ ಮಸ್ತ್ ರೆಡಿ ಆಯ್ತು ನೋಡ್ರಿ. ಈಗ ಹಿಂಡಿ ನೋಡಿರಿ ಅಷ್ಟು ಮಸ್ತ್ ಆಗಿದೆ. ಸ್ಮೆಲ್ ಬರತ್ತದ್ರಿ ಫುಲ್ ಘಮ 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 ಘಮ. ಏನು ಮಾಡೋದು, ವಿಡಿಯೋದಾಗ ಸ್ಮೆಲ್ ತೋರ್ಸೋಕೆ ಬರೋದಿಲ್ಲ. ಇದಕ್ಕೆ ಬಂದ್ರೆ ತೋರ್ಸವಣೆ ನಾನು. ಮಸ್ತಾಗಿದೆ ಸ್ಮೆಲ್ಲ ನೋಡಿರಿ, ಎಷ್ಟು ಮಸ್ತ್ ಕಾಣಕತ್ತದ. ಈಗ ಏನಾರ ನೀವು ರೊಟ್ಟಿ ಮೊಸರ ಈ ಹಿಂಡಿ ಹೊಡೆದ್ರಂದ್ರೆ 12 ರೊಟ್ಟಿ ತಿಂತೀರಿ ನೋಡಿರಿ. ಮಸ್ತ್ ಕಡಕ್ ರೊಟ್ಟಿ ಬೆಣ್ಣೆ ಹಿಂಡಿ ಹೊಡಿಬೇಕು ನೋಡಿರಿ. ಬೆಣ್ಣೆ ಒಳಗೆ ಇದನ್ನು ಹಾಕೊಂಡು ತಿಂದ್ಬಿಟ್ರೆ ಭಾರಿ ಮಸ್ತ್. ಥ್ಯಾಂಕ್ ಯು ರೀ ವಿಡಿಯೋ ನೋಡಿದ್ದಕ್ಕೆ. ಜೈ ಹಿಂದ್.